Hey guys, welcome back to my channel. ತುಂಬ ದಿವಸ ಆಗಿದೆ. I didn't post any video, so I thought like let me give you people life update, like ಯಾಕೆ ಪೋಸ್ಟ್ ಮಾಡ್ತಿರ್ಲಿಲ್ಲ, ಏನಾಯಿತು ಅಂತ ಹೇಳಿ, ಡಿಡ್ ಐ ಕ್ವಿಟ್ ಯೂಟ್ಯೂಬ್ ಆರ್ ನಾಟ್ ಅಂತ ಹೇಳಿ ಎಲ್ಲ ಬ್ರೀಫಾಗಿ ಹೇಳುವ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ದೆನ್ ಹಾಯ್ ಹೆಲೋ ನಮಸ್ತೆ, ನಾನು ರಚಿತಾ ಆ್ಯಂಡ್ ಐ ಮೇಕ್ ಕಾಂಟೆಂಟ್ ಆನ್ ಬ್ಯೂಟಿ, ಫ್ಯಾಷನ್, ಕುಕಿಂಗ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ಬ್ಲಾಗ್. ಸೊ ನೀವೇನಾದರೂ ಇದೆಲ್ಲ ನೋಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಎಸ್, ಇಟ್ಸ್ ಬಿನ್ ಅ ವೈಲ್. ಲಾಸ್ಟ್ ಶೃಂಗೇರಿ ವ್ಲಾಗ್ ಹಾಕಿದ್ದೆ ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಡಿನ್ ಪೋಸ್ಟ್ ಎನಿಥಿಂಗ್, ಲೈಕ್ ಕಾಂಟೆಂಟ್ ಇರಲಿಲ್ಲ ಅಂತಲ್ಲ, ಬಟ್ ಆಲ್ರೆಡಿ ಶೂಟ್ ಮಾಡಿಟ್ಟಿದೆ, ಬಟ್ ಐ ವಾಸ್ ನಾಟ್ ಏಬಲ್ ಟು ಎಡಿಟ್ ಇಟ್ ಆ್ಯಂಡ್ ಪೋಸ್ಟ್ ಇಟ್. ಸೊ ಅದಕ್ಕೋಸ್ಕರ ನಾನು ಪೋಸ್ಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಆಲ್ಸೋ ತುಂಬ ಟೈಮ್ ಆಗೋಯ್ತಲ್ಲ, ಏನು ಕಂಟೆಂಟ್ ನಾನು ಶೂಟ್ ಮಾಡಿದ್ದೆ ದಟ್ ವಾಸ್ ಐ ಫೆಲ್ಟ್ ಲೈಕ್ ಇಟ್ ಈಸ್ ನಾಟ್ ರೆಲೆವೆಂಟ್ ಟು ಪೋಸ್ಟ್ ನೌ. ಸೊ ನಾನು ಅದನ್ನು ಡಿಲೀಟ್ ಮಾಡಿಟ್ಟೆ. ಸೊ ಎಸ್, ಲೆಟ್ಸ್ ಕಮ್ ಟು ದ ಪಾಯಿಂಟ್ ಫಾರ್ ವಿಚ್ ವಿ ಆರ್ ಹಿಯರ್. Where was I and what happened? Also, it's almost like 6 months ಆಗಿದೆ 2026ದು. ಸೊ ಐ ಥಾಟ್ ಲೈಕ್ ಲೆಟ್ ಮಿ ಗಿವ್ ಅ ಲೈಫ್ ಅಪ್ಡೇಟ್ ಶಾರ್ಟ್ ಆಗಿ. ಸೊ ಫಸ್ಟ್ ಆಫ್ ಆಲ್ ಕಾಂಟೆಂಟ್ ಯಾಕೆ ಬರ್ತಿರಲಿಲ್ಲ ಅಂದರೆ ಬಿಕಾಸ್ ಐ ವಾಸ್ ಬ್ಯುಸಿ ಇನ್ ಸಮಥಿಂಗ್ ಇನ್ ದ ಸೆನ್ಸ್ ಲೈಕ್ there was some changes happening in my life. So that is what like background ನೋಡಿ ಗೊತ್ತಾಗ್ಬೋದು, ಇಟ್ ಈಸ್ ಸಮಥಿಂಗ್ ನ್ಯೂ ಬ್ಯಾಕ್ಗ್ರೌಂಡ್ ಅಂತ ಹೇಳಿ. ಸೊ ಎಸ್, ಶೃಂಗೇರಿಯಿಂದ ಬಂದಮೇಲೆ ಲೈಕ್ ಆಫ್ಟರ್ 2 weeks or ಸಮಥಿಂಗ್ ನಂದು ಒಬ್ಳು ಕೊಲ್ಲಿಗ್ದು ಮದುವೆ ಇತ್ತು ಬೆಳಗಾವ್ದಲ್ಲಿ. ಸೊ ಐ ವೆಂಟ್ ಓವರ್ ದೇರ್. ಸೊ ಆ ಕಾಂಟೆಂಟು ಶೂಟ್ ಮಾಡೋಣ ಅಂದ್ಕೊಂಡೆ, ಬಟ್ ಐ ಥಾಟ್ ಲೈಕ್ ಲೆಟ್ ಮಿ ಸ್ಕಿಪ್ ಅಂತ ಹೇಳಿ. ಆ್ಯಂಡ್ ದೆನ್ ಬಿಕಾಸ್ ನಂದು ಆಫೀಸು ಮುಂಚೆ ಯಾವ ಏರಿಯಾದಲ್ಲಿ ಇತ್ತಲ್ಲ ಅದು ಶಿಫ್ಟ್ ಆಗಿತ್ತು ಬೇರೆ ಏರಿಯಾದಲ್ಲಿ. ಸೊ ಫಾರ್ ಮೀ ಟ್ರಾವೆಲಿಂಗ್ ಸೋ ಫಾರ್ ವಿಲ್ ಬಿ ಇಶ್ಯೂ ಅಂತ ಹೇಳಿ ಐ ಟುಕ್ ಅ ಡಿಸಿಷನ್ ಆಫ್ ಫೈನಲಿ ಐ ಟುಕ್ ದ ಡಿಸಿಷನ್ ಆಫ್ ಶಿಫ್ಟಿಂಗ್ ಟು ಅ ರೆಂಟಲ್ ಹೌಸ್ where I can have my own space ಅಂತ ಹೇಳಿ. ಸೊ ಎಸ್, I have shifted to a rental house, 1 BHK house. So adana 1 week went, 1 week like something, not even 1 week, I was doing that from 1 month only, but proper agi search ಮಾಡಿದ್ದು 1 week ಹಾಗೆ ಪೀರಿಯಡ್ದಲ್ಲಿ. Yeah, if you all want any kind of house hunting related videos and all, let me know. I'll like ನನ್ನ ಟಿಪ್ಸ್ ಏನಿದೆ ಅಂತ ಹೇಳಿಬಿಡ್ತೀನಿ ಆ ವಿಡಿಯೋದಲ್ಲಿ. ಅದನ್ನು ಶೂಟ್ ಮಾಡೋಣ ಅಂದ್ಕೊಂಡೆ, ಬಟ್ ದೆನ್ ಐ ವಾಸ್ ಅಲೋನ್ ದೇರ್. ಅನ್ಫಾರ್ಚುನೇಟ್ಲಿ ನನ್ನ ಫ್ರೆಂಡ್ಸು ಬರೋಕ್ಕಾಗಿರಲಿಲ್ಲ ಬಿಕಾಸ್ ದೇ ಹ್ಯಾಡ್ ದೇರ್ ವರ್ಕ್ ಟು ಡೂ. ಸೊ ನಾನು ಒಬ್ಬಳೇ ಶಿಫ್ಟ್ ಮಾಡಿದೆ ಎಲ್ಲ ನನ್ನ ಪಿ ಜಿಯಿಂದ ಏನೇನಿತ್ತು ಎಲ್ಲ. ದೆನ್ ಮೈ ಸಿಸ್ಟರ್ ಆ್ಯಂಡ್ ಜಿಜು ಕೇಮ್ ಆ್ಯಂಡ್ ಒನ್ ಆಫ್ ಮೈ ಫ್ರೆಂಡ್ ಆಲ್ಸೋ ಕೇಮ್ ಟು ಹೆಲ್ಪ್ ಮೀ ಇನ್ ದಿಸ್ ಹೌಸ್. ಯಾ, ಸೊ ಆಫ್ಟರ್ ದ್ಯಾಟ್ ಲೈಕ್ ಮನೆ ಸೆಟ್ ಮಾಡೋದು, ಕ್ಲೀನ್ ಮಾಡೋದು, ಅದು ಇದು ಅಂತ ಹೇಳಿ ಎಲ್ಲ ಅದರಲ್ಲೇ ಟೈಮ್ ಹೋಗ್ತಿತ್ತು. ಐ ವಾಸ್ ನಾಟ್ ಏಬಲ್ ಟು ಶೂಟ್ ದ ಕಾಂಟೆಂಟ್. ಆ್ಯಂಡ್ ದೆನ್ ನ್ಯೂ ಪ್ಲೇಸ್ ಅಲ್ಲ, ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಎಲ್ಲ ಟೈಮ್ ತೊಗೊಳುತ್ತೆ ಅಂತ ಹೇಳಿ ಐ ಟುಕ್ ಸಮ್ ಗ್ಯಾಪ್, ಐ took break for myself so that I can be back properly anta heli. It was like too much hectic for me from April till now anta helabodu. Yeah, but good thing is that I have shifted to a rental house and nimdu own space tara iruttalla. So like I am very grateful for that. ಕಿ ಫಸ್ಟ್ ಆಫ್ ಆಲ್ ದೇವ್ರಿಗೆ ನಾನು ಗ್ರೇಟ್ಫುಲ್ ಆಗಿದ್ದೀನಿ ದ್ಯಾಟ್ ಐ ವಾಸ್ ಕೇಪಬಲ್ ಆಫ್ ಡೂಯಿಂಗ್ ದಿಸ್ ಅಂತ. ಆ್ಯಂಡ್ ಯಾ, ಎವ್ರಿಥಿಂಗ್ ಈಸ್ ಗೋಯಿಂಗ್ ಗುಡ್ ಫಾರ್ ನೌ. ಐ ಆಮ್ ಪ್ಲ್ಯಾನಿಂಗ್ ಟು
ಡೂ ಮೋರ್ ಕಾಂಟೆಂಟ್. ಇವಾಗಂತೂ ಆಫ್ಕೋರ್ಸ್ ಕಾಂಟೆಂಟ್ ಬಂದೇ ಬರುತ್ತೆ ಬಿಕಾಸ್ ಐ ಹ್ಯಾವ್ ಮೈ ಓನ್ ಸ್ಪೇಸ್ ಆ್ಯಂಡ್ ಮೈ ಪ್ರೈವಸಿ. And related to other issue, yeah, almost not issue, it's almost like 6 month agogide 2026 and like last year it was not that good, but yeah, this 6 month um, it's not that good antano ಹೇಳಲ್ಲ, but yeah, it is much pretty good ಅಂತಾನೆ ಹೇಳ್ತೀನಿ. So this was the main update which I wanted to give you people. Because ನಾನು ಬ್ರೇಕ್ ತೊಗೊಂಡ್ಮೇಲೆ ಸಡನ್ಲಿ ಚೇಂಜ್ ಆಗಿ ಬೇರೆ ವ್ಲಾಗ್ ಏನೂ ಹಾಕೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಸೊ ಐ ಥಾಟ್ ಲೈಕ್ ಲೆಟ್ ಮೀ ಡೂ ಅ ಶಾರ್ಟ್ ವಿಡಿಯೋ ವೇರ್ ಐ ಕ್ಯಾನ್ ಟೆಲ್ ಯು ವಾಟ್ ವಾಸ್ ರಾಂಗ್ ಆ್ಯಂಡ್ ವೈ ಐ ವಾಸ್ ನಾಟ್ ಅಪ್ಲೋಡಿಂಗ್. ಆ್ಯಂಡ್ ಐ ಥಿಂಕ್ this short video might give you a brief on like what actually happened. ರಿಲೇಟೆಡ್ ಟು ಹೌಸ್ ಹಂಟಿಂಗ್ ಆ್ಯಂಡ್ ಆಲ್ ನಾನು ಬೇರೆ ವಿಡಿಯೋ ಹಾಕ್ತೀನಿ, ಲೈಕ್ ಟಿಪ್ಸ್ ಏನಿದೆ ಫಾರ್ ಸ್ಪೆಷಲಿ ಫಾರ್ ಬ್ಯಾಚುಲರ್ಸ್ ಗರ್ಲ್ಸ್ ಅಂತ ಹೇಳಿಬಿಟ್ಟು. ಆ್ಯಂಡ್ ದೆನ್ ವಾಟ್ ಎಲ್ಸ್, ಆಲ್ಸೋ ಲೈಕ್ ಮೇ ಮಂತಲ್ಲಿ ಶಿಫ್ಟ್ ಆದೆ ನಾನಿಲ್ಲಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಲೈಕ್ ಐ ಟುಕ್ ಸಮ್ ಟೈಮ್ ಟು ಅಡ್ಜಸ್ಟ್ ಓವರ್ ಹಿಯರ್ ಆ್ಯಂಡ್ ಆಲ್ ಬಿಕಾಸ್ ಆಫ್ಕೋರ್ಸ್ ಲೈಕ್ ಸ್ಪೇಸ್ ಜಾಸ್ತಿ ಇರಬೇಕಾದ್ರೆ ಕೆಲಸ ಜಾಸ್ತಿ ಆಗುತ್ತೆ. ಆ್ಯಂಡ್ ಅಡುಗೆ ಮಾಡೋದು, ಕ್ಲೀನಿಂಗ್, ಆಲ್ ಮೈ ವೀಕೆಂಡ್ಸ್ ವಾಸ್ ಜಸ್ಟ್ ಆಕ್ಯುಪೈಡ್ ಫಾರ್ ದ್ಯಾಟ್ ಓನ್ಲಿ. ಆ್ಯಂಡ್ ದೆನ್ ಲೈಕ್ ಅಮ್ಮ ಬಂದಿದ್ದರು, ಅಮ್ಮ, ಭಾಬಿ, ಕನು, ರಿತ್ವಿಕು ಬಂದಿದ್ದರು. ಸೊ ಫಾರ್ ದ್ಯಾಟ್ ಒನ್ ವೀಕೆಂಡ್ ವೆಂಟ್. I wanted to shoot that as well, but yeah, I didn't do that because I wanted to live that moment with them. I wanted to enjoy my time with them. ಸೊ ಅದಕ್ಕೋಸ್ಕರ ನಾನು ಆ ವಿಡಿಯೋನೂ ಏನೂ ಮಾಡಿಲ್ಲ. ಆ್ಯಂಡ್ ನಿಜ ಹೇಳಬೇಕಾದ್ರೆ ಐ ಟುಕ್ ಸಮ್ ಟೈಮ್ ಫಾರ್ ಮೈ ಸೆಲ್ಫ್ to what to say, like just taking care of myself, healing and getting adjusted to new place. So yeah, that is the reason why I was not able to post. But yes, I promise and I hope that I can keep this promise ki now onwards I'll make sure that ನಾನು ಕಾಂಟೆಂಟ್ ಹಾಕ್ತೀನಿ ಅಂತ ಹೇಳಿ. ಬರೀ ಯೂಟ್ಯೂಬಲ್ಲೇ ಅಂತ ಅಲ್ಲ, ನಾನು ಇನ್ಸ್ಟಾಗ್ರಾಮ್ದಲ್ಲಿನೂ ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ. ಬಟ್ ಎಸ್, ವಿಲ್ ಡೂ ದ್ಯಾಟ್ ಫ್ರಮ್ ನಾವು ಒನ್ವರ್ಡ್ಸ್. And yeah, this was what I wanted to tell you guys. So yes, I hope ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಆ್ಯಂಡ್ ಕ್ಲಾರಿಟಿ ಸಿಕ್ಕಿರ್ಬೋದು ಅಂತ ಅನ್ಕೋತೀನಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಶೇರ್ ಮಾಡ್ತೀರಾ ಅಂದರೆ ನನಗದು ಒಂದು ಕೈಂಡ್ ಆಫ್ ಮೋಟಿವೇಶನ್ ಸಿಗುತ್ತೆ. ಸೊ ಎಸ್, ಸಿಗುವ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್, ಸಿ ಯು.